ನಿಮ್ಮ ಧ್ವನಿ ಆ ಬೇಸ್ ವಾಯ್ಸ್ ತುಂಬಾನೇ ಚೆನ್ನಾಗಿದೆ. ಸೊ ವಾಯ್ಸ್ ಓವರ್ ಅದ್ರಲ್ಲಿ ಹೇಗೆ ಇಂಟ್ರೆಸ್ಟ್ ಬೆಳೀತು ನಿಮ್ಗೆ? ಇಲ್ಲ ವಾಯ್ಸ್ ಓವರ್ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದ ತಕ್ಷಣ ನನ್ಗೇನ್ ಅದ್ರದ್ದು ಇಂಟ್ರೆಸ್ಟ್ ಏನಿಲ್ಲ. ಬಂದ ತಕ್ಷಣ ಒಂದಷ್ಟು ಜನ ಹೇಳಕ್ ಸ್ಟಾರ್ಟ್ ಮಾಡಿದ್ರು ವಾಯ್ಸ್ ತುಂಬಾ ಚೆನ್ನಾಗಿದೆ, ಡಬ್ಬಿಂಗ್ ಮಾಡ್ತೀರಾ ಒಂದಷ್ಟು ಜನ ಕೇಳೋರು. ನಾ ಡಬ್ಬಿಂಗ್ ಮಾಡ್ತಾ ಇರ್ಲಿಲ್ಲ. ಬಟ್ ಯಾರಿಗೂ ಗೊತ್ತಿಲ್ದಿರೋದೇನಂದ್ರೆ ರಾಘು ಅಂತ ನಮ್ಮ ಆ, ಆ, ವಿಜಯ ರಾಘವೇಂದ್ರ ಅವ್ರದ್ದು ಒಂದು ರಾಘು ಅಂತ ಒಂದು ಸಿನಿಮಾ ಬಂತು ರೀಸೆಂಟ್ ಆಗಿ. ನಿಮ್ಗೆ ಗೊತ್ತಿದ್ಯಾ ಗೊತ್ತಿಲ್ಲ, ಸೋಲೋ ಆಕ್ಟರ್ ಫಿಲ್ಮ್. ಸೋಲೋ ಆಕ್ಟರ್ ಫಿಲ್ಮ್ ಅಲ್ಲಿ ಅವ್ರು ಮಾತ್ರ ಇರುತ್ತೆ. ಅವ್ರಿಗೊಂದು ವಿಲನ್ ಕಾಲ್ ಮಾಡ್ತಾ ಇರ್ತಾರೆ. ಇಡೀ ಫಿಲ್ಮ್ ಅಲ್ಲಿ ಒಂದು ವಾಯ್ಸ್ ಆಟ ಆಡಿಸ್ತಾರೆ. ಆ ವಾಯ್ಸ್ ನಂದು. ಆಯ್ತಾ? ಸೊ ನನಗೆ ಅದಂದ್ರೆ ನನಗ್ ಬೇರೆಯವ್ರಿಗೆ ಯಾರಿಗೂ ವಾಯ್ಸ್ ಕೊಡೋ ಇಷ್ಟ ಇಲ್ಲ. ಯಾಕಂದ್ರೆ ನನಗ್ ಚಿಕ್ಕ ವಯಸ್ಸಿಂದ ಒಂದು ಆಸೆ, ಅಂದ್ರೆ ರೇಡಿಯೋದಲ್ಲಿ ಶಿವಣ್ಣನ್ ವಾಯ್ಸ್ ಬರ್ಲಿ, ಈಗ ರವಿಚಂದ್ರನ್ ವಾಯ್ಸ್ ಇರ್ಲಿ, ಸುದೀಪ್ ಅಣ್ಣನ್ ವಾಯ್ಸ್ ಇರ್ಲಿ, ದರ್ಶನ್ ಸರ್ ವಾಯ್ಸ್ ಇರ್ಲಿ, ಯಶ್ ವಾಯ್ಸ್ ಇರ್ಲಿ, ಅವ್ರ ವಾಯ್ಸ್ ಬಂದ ತಕ್ಷಣ ನಮ್ಗೆ ಗೊತ್ತದ ಅವರು ಅಂತ. ಆ ವಾಯ್ಸ್, ಆ ಯೂನಿಕ್ನೆಸ್ ನನಗೂ ಇರಬೇಕು ಅನ್ನೋದು ಒಂದು ಆಸೆ ಇತ್ತು. ಯಾವತ್ತೊಂದ್ ದಿವಸ ನನ್ನ ವಾಯ್ಸ್ ಕೇಳಿದ ತಕ್ಷಣ ಇದು ಇವನ್ ವಾಯ್ಸ್ ಅಂತ ಗೊತ್ತಾಗಬೇಕು ಅನ್ನೋಂಥದ್ದು. ಸೊ ಅಂದ್ರೆ ಅದೇನ್ ನನಗೆ ಗೊತ್ತಿಲ್ಲ, ಒಬ್ಬ ಚಿಕ್ಕ ಫ್ಯಾನ್ ಬಾಯ್ ಆಗಿ ಇಂಥೆಲ್ಲ ಥಾಟ್ಸ್ ಅಷ್ಟೇ.